ಹಲೋ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈ ಗೆಟಪ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾವು ಬೈಕ್ ರೈಡ್ಗೆ ಹೋಗ್ತಾ ಇರೋದು ಅಂತ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಪೆನುಕೊಂಡ ಕೋಟೆ, ಅಂದರೆ ಪೆನುಕೊಂಡ ಫೋರ್ಟ್ ಅಂತ ಏನಿದೆ ಆಂಧ್ರ ಪ್ರದೇಶದಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇತ್ತೀಚೆಗೆ ಇದು ತುಂಬ ಫೇಮಸ್ ಆಗಿದೆ, ಯಾಕಂದರೆ ಕರ್ವ್ ರೋಡ್ ಇದೆಯಲ್ಲ, ಜಿಗ್ಜಾಗ್ ರೋಡು, ಅದಕ್ಕೋಸ್ಕರ ಫೇಮಸ್ ಆಗಿರೋದು. ಸೊ ಇವಾಗ ನಾವು ರೈಡ್ ಸ್ಟಾರ್ಟ್ ಮಾಡ್ತಾ ಇರೋದು 5 o'clock. ಸೊ ಈ ಬ್ರೇಕ್ಫಾಸ್ಟ್ ರೈಡ್ ಪ್ರಾಬ್ಲಮ್ ಏನು ಗೊತ್ತಾ, 5 o'clock ಸ್ಟಾರ್ಟ್ ಮಾಡಿರ್ತೀವಿ, ಅಲ್ಲಿ ಹೋಗ್ಬಿಟ್ಟು ಹೋಟ್ಲಲ್ಲಿ ಕಾಯ್ಕೊಂಡು ಕೂತ್ಕೊಬೇಕು ಬೇಗ ಓಪನ್ ಮಾಡಿ ಅಂತ. ಬಟ್ ಬೇಗ ಹೋದಷ್ಟು ಬೇಗ ವಾಪಸ್ ಬರ್ಬೋದು ಅಂತ ಅಂದ್ಕೊತೀವಿ. ಬಟ್ ಆನ್ ದ ವೇ ತುಂಬ ಜಾಗಗಳು ನೋಡೋದು ಸ್ಟಾರ್ಟ್ ಮಾಡಿಕೊಂಡು ಲೇಟ್ ಮಾಡ್ತೀವಿ. ಸೊ ಇವಾಗ ನಾವು ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಬನ್ನಿ. ಸೊ ನಮ್ಮ ತಿಂಡಿ ಸ್ಟಾಪ್ ಇದೆ, ಇವಾಗ ಪುನಃ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ನಾವು. ನೋಡಿ ಸನ್ರೈಸ್ ಆಗ್ತಾ ಇದೆ. ಸೊ ಇನ್ನು 108 ಕಿಲೋಮೀಟ್ರ್ ಇದೆ ಹೋಗೋದಕ್ಕೆ. ಸನ್ರೈಸ್ ಆಲ್ರೆಡಿ ಆಗೋಗಿದೆ. ಸೊ ನಾವು ಬೈ ಡಿಫಾಲ್ಟ್ ಸನ್ರೈಸ್ ಹೋಗೋಕ್ಕಾಗಲ್ಲ, ಯಾಕಂದರೆ 6:15 ಅಂದರೆ ನೀವು ಆಲ್ಮೋಸ್ಟ್ 3:30 ಹೊರಡ್ಬೇಕು. ಅಷ್ಟೊಂದೆಲ್ಲ ಸೀನಿರಲಿಲ್ಲ ಬಿಡಿ. ಸೊ ಇವಾಗ ನಾವು ನಮ್ಮ ಪಯಣ ಪೆನುಕೊಂಡ ಫೋರ್ಟ್ಗೆ ಬನ್ನಿ. ಅಫಿಷಿಯಲ್ ಆಗಿ ಆಂಧ್ರ ಪ್ರದೇಶ್ಗೆ ಎಂಟ್ರ್ ಆದ್ವಿ. ನೋಡಿ, ಆಂಧ್ರ ಪ್ರದೇಶ್ ಎಂಟ್ರ್ ಆಗ್ತಾ ಇದ್ದಂಗೆ ಎಲ್ಲ ರೋಡ್ ಸೈಡ್ ಎಲ್ಲ ಇದೆ. ಸೊ ಇಲ್ಲಿಂದ 43 ಕಿಲೋಮೀಟ್ರಿಗೆ ನಮ್ಮ ಪೆನುಕೊಂಡ ಫೋರ್ಟ್ ಸಿಗೋದು. ರೋಡ್ ಮಾತ್ರ ಸೂಪರ್ ಆಗಿತ್ತು. NH ಇನ್ನೊಂದು 12 ಕಿಲೋಮೀಟ್ರ್ ಹೋದರೆ ನಮ್ಮದು ಪೆನುಕೊಂಡ ಸನ್ರೈಸ್ ಸ್ಪಾಟ್ಗೆ ಹೋಗ್ತೀವಿ. ಸೊ ಪೆನುಕೊಂಡ ಫೋರ್ಟ್ ಅಂದರೆ ನೀವು ಡಿವಿಯೇಷನ್ ತೊಗೋಬೇಕಾದ್ರೆ ಎಂಟ್ರೆನ್ಸಲ್ಲಿ ಕೃಷ್ಣದೇವರಾಯರದ್ದು ಸ್ಟ್ಯಾಚ್ಯು, ಅದಾದಮೇಲೆ ಇಲ್ಲಿ ನೋಡಿ ಇದೇ ಎಂಟ್ರೆನ್ಸು, ಇಲ್ಲಿ ಸ್ಟ್ಯಾಚ್ಯು. ಸೊ ಇದೇ ಲ್ಯಾಂಡ್ ಮಾರ್ಕ್, ನಿಮ್ಗೆ ಗೊತ್ತಾಗುತ್ತೆ. ಏನ್ರಪ್ಪ, ಸಿಗೋಣ, ಬಾಯ್. ಸೊ ನಾವಿವಾಗ ಸನ್ರೈಸ್ ಸ್ಪಾಟಿಗೆ ಬಂದ್ವಿ. ಸೊ ಇದು ಟಾಪ್ ಬೆಟ್ಟದ ಮೇಲ್ಗಡೆ ಇರೋ ಸ್ಪಾಟ್ ಇದು. ಸೊ ಇಲ್ಲೊಂದು ಗೋಪುರ ಹತ್ರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲ ಫುಲ್ ಪಾಳು ಬಿದ್ದೋಗ್ಬಿಟ್ಟಿದೆ. ಸೊ ಇದು ದೇವಸ್ಥಾನದ್ದು ಕಟ್ಟಡ ನೋಡಿ, ಎಲ್ಲ ಬಿದ್ದೋಗಿದೆ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಬೋದಾಗಿತ್ತು, ಅದು ಬಿಟ್ಟು ಹೆಂಗೆ ಮೇಂಟೈನ್ ಮಾಡಿದ್ದಾರೆ ನೋಡಿ. ಸೊ ಇದಕ್ಕೆ ಜ್ಞಾನಗಿರಿ ಅಂತ ಹೇಳ್ತಾರೆ ಹೆಸರು. ಸೊ ಇದು ಪೆನುಕೊಂಡ ಫೋರ್ಟ್ ಅಂತ ಹಾಕಿದ್ರೂ ಬರುತ್ತೆ, ಆಮೇಲೆ ಸನ್ರೈಸ್ ಸ್ಪಾಟ್ ಅಂತ ಹಾಕಿದ್ರೂ ಬರುತ್ತೆ. ಸೊ ನಾನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಎಲ್ಲ ಹಾಕಿರ್ತೀನಿ.
ಸೊ ಪೆನುಕೊಂಡ ಇನ್ನೇನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಕೃಷ್ಣದೇವರಾಯಂದು ಸಮ್ಮರ್ ಪ್ಯಾಲೇಸ್ ಇದು. ಸೊ ನಾವು ಗಗನ್ ಮಹಲಲ್ಲಿ ಎಲ್ಲಿದ್ದೀವಿ ಇವಾಗ, ಅದು ಸಮ್ಮರ್ ಪ್ಯಾಲೇಸ್ ಆಫ್ ಕೃಷ್ಣದೇವರಾಯ. ಸೊ ಅದಕ್ಕೇ ಇದು ಫೇಮಸ್ಸು. ಸೊ ಹೇಗೆ ಟಿಪ್ಪು ಸುಲ್ತಾನ್ಗೆ ಬೆಂಗಳೂರಲ್ಲಿ ಸಮ್ಮರ್ ಪ್ಯಾಲೇಸ್ ಇದೆಯೋ ಅದೇ ಥರ ಇದು ಕೃಷ್ಣದೇವರಾಯನಿಗೆ ಸಮ್ಮರ್ ಪ್ಯಾಲೇಸ್ಸು. ಸೊ ಇನ್ನು ರಿನೋವೇಷನ್ ಎಲ್ಲ ನಡೀತಾ ಇದೆ ನೋಡಿ, ಇಲ್ಲೆಲ್ಲ ಎಲ್ಲಿ ಫುಲ್ ಹೋಗ್ಬಿಟ್ಟಿದೆ. ಸೊ ಇಲ್ಲಿ ಮೇಲೂ ಹೋಗ್ಬೋದು. ಓಹೋ, ಇಷ್ಟೇನಾ? ಓ, ಇನ್ನೂ ಮೇಲೆ ಹೋಗ್ಬೋದಾ? ಫುಲ್ ಟಾಪು. ನೋಡಿ, ಫುಲ್ ಟಾಪಿಂದ ಗಗನ್ ಮಹಲ್ ಹೆಂಗೆ ಕಾಣಿಸುತ್ತೆ. ಇಲ್ಲೊಂದು ದೇವಸ್ಥಾನ ಇದೆ, ನಾವು ಅಲ್ಲಿಂದನೇ ಬಂದಿದ್ದು, ಆ ಬೆಟ್ಟದಿಂದನೇ ಬಂದಿದ್ದು. ಸೊ ಹಿಂಗೆ ಹೋದರೆ ನೋಡಿ, ಇದೂ ಇನ್ನೊಂದು ಪೋರ್ಷನ್ ಪ್ಯಾಲೇಸ್ದು. ಸೊ ಯಾರು ನಂಬೋಕ್ಕಾಗತ್ತಾ ಇದೊಂದು ಪ್ಯಾಲೇಸು ಈ ಥರ ಮೇಂಟೈನ್ ಮಾಡಿದ್ದಾರೆ. ನೋಡಿ, ನಮ್ಮ ಎಟರ್ನಲ್ ಲವ್ ಸ್ಟೋರಿ, ಎಲ್ಲರದ್ದು ಹೆಸರುಗಳಿದೆ ಇಲ್ಲಿ. ಅವರೆಲ್ಲ ಇವಾಗ ಬೇರೆಯವ್ರ ಜೊತೆ ಮದುವೆ ಆಗಿ ಸಂಸಾರ ನಡೆಸ್ತಾ ಇರ್ತಾರೆ. ಮೇಂಟೆನೆನ್ಸ್ ನೋಡಿ ಹೆಂಗಿದೆ. ಇದೆಲ್ಲ ನಮ್ಮದು ದೇವ್ರನ್ನೆಲ್ಲ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ನೋಡಿ. ಇದು ಪ್ಯಾಲೇಸ್ಸು, ಅದ್ರ ಪಕ್ಕದಲ್ಲಿ ಎಷ್ಟು ವಿಗ್ರಹಗಳಿದೆ. ಸೊ ಗಗನ್ ಮಹಲಿಂದ ಒಂದು ಸ್ವಲ್ಪ ಒಂದು 500 ಮೀಟರ್ಸು ಇಲ್ಲ, ಸ್ವಲ್ಪ ಮುಂದೆ ಬಂದರೆ ಈ ಜಾಗಕ್ಕೆ ಬರ್ತೀವಿ. ಇಲ್ಲೊಂದು ಚಿಕ್ಕ ಪಾರ್ಕ್ ಕೂಡ ಇದೆ. ಅದಾದಮೇಲೆ ಒಂದು ದೊಡ್ಡ ಶಿವದ್ದು ವಿಗ್ರಹ ಇದೆ, ಬನ್ನಿ ಅದು ತೋರಿಸ್ತೀನಿ. ಇದು ಭೋಗ ಸಮುದ್ರಂ ಕೆರೆ. ಇದು ಎದುರುಗಡೆ ಈ ಶಿವಂದು ದೇವಸ್ಥಾನ ಇದೆ, ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ. ಸೊ ನೀವು ರೈಡ್ ಏನಾರು ಮಾಡ್ಕೊಂಬರ್ತೀನಿ ಅಂತಂದರೆ ಲೇಪಾಕ್ಷಿ ಮತ್ತು ಪೆನುಕೊಂಡನ ಇನ್ಕ್ಲೂಡ್ ಮಾಡ್ಕೊಬೋದು. ಇಫ್ ಸನ್ರೈಸ್ ಅಂತ ಆದರೆ ಬರೀ ಪೆನುಕೊಂಡಾಗಿ ಬಂದ್ಬಿಟ್ಟು ಡೈರೆಕ್ಟಾಗಿ ಬಂದರೆ ಒಳ್ಳೆಯದು. ಸೊ ಫ್ಯಾಮಿಲಿ ಜೊತೆ 4-5 ದಿನ ಅಂತ ಆದರೆ ನೀವು ಗಂಡಿಕೋಟ ಹೋಗೋ ಮುಂಚೆ ಲೇಪಾಕ್ಷಿ, ಆಮೇಲೆ ಪೆನುಕೊಂಡ, ಬೇಲಂ ಕೇವ್ಸು, ಯಾಗಂಟಿ, ಆಮೇಲೆ ಗಂಡಿಕೋಟ, ಆ ಥರ 4 ಡೇಸು ಪ್ಲ್ಯಾನ್ ಮಾಡ್ಕೊಬೋದು. ಸೊ ಈ ಜೈಲೇನು ನೋಡ್ತಾ ಇದ್ದೀರಾ, ಅದು ತಿಮ್ಮರಸು ಅಂತ ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ. ಅದು ಕೃಷ್ಣದೇವರಾಯನಿಗೆ ಪ್ರಧಾನಮಂತ್ರಿ ಆಗಿರ್ತಾನೆ. ಸೊ ಅವನದು ಜೈಲಿದು. ಸೊ ಅವನು ಮೇಯ್ನ್ ಕಾರಣ ಆ್ಯಕ್ಚುಲಿ ಕೃಷ್ಣದೇವರಾಯ ರಾಜ ಆಗೋದಕ್ಕೆ. ಸೊ ಒಂದ್ಸತಿ ಏನಾಗುತ್ತೆ, ಯಾರೋ ಒಬ್ರು ಹಾಕೊಟ್ಬಿಡ್ತಾರೆ, ಏನು ಅಂದರೆ ತಿಮ್ಮರಸು ಕೃಷ್ಣದೇವರಾಯನ ಮಗನ್ನ ಸಾಯಿಸಿರೋದು ಅಂತ. ಸೊ ಅದಕ್ಕೆ ಕೋಪ ಮಾಡಿಕೊಂಡು ಅವನಿಗೆ ಸಪ್ರೇಟಾಗಿ ಒಂದು ಜೈಲಲ್ಲಿ ಹಾಕಿ ಕೂಡಾಕಿಟ್ಟಿರ್ತಾನೆ. ಸೊ ಆಮೇಲೆ ಯಾರೋ ಬಂದು ಹೇಳ್ತಾರೆ ಅವನ್ನೆಲ್ಲ ಸಾಯಿಸಿದ್ದು ಅಂತ. ಸೊ ಅದಕ್ಕೆ ಅವ್ನು ಸತ್ತ ಮೇಲೆ ಅವನದೊಂದು ಅಂದರೆ ಸಾರಿ ಕೇಳಿಬಿಟ್ಟು
ಒಂದು ಸಮಾಧಿ ಥರ ಒಂದು ಮಾಡಿದ್ದಾರೆ. ಆಮೇಲೆ ಈ ಇನ್ಸಿಡೆಂಟ್ ಏನಿದೆ ಅಂದರೆ ಈ ಘಟನೆ ಏನಿದೆ ಅದನ್ನು ನೀವು ರಾಜ್ಕುಮಾರ್ ಅವ್ರ ಫಿಲಮಲ್ಲಿ ಕೃಷ್ಣದೇವರಾಯ ಫಿಲಮ್ ಇದೆಯಲ್ಲ ಅದರಲ್ಲಿ ಈ ಇನ್ಸಿಡೆಂಟ್ನ ನೀಟಾಗಿ ತೋರಿಸಿದ್ದಾರೆ. ಇದಾದಮೇಲೆ ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಇದೆ ವಾಟರ್ ಟ್ಯಾಂಕು. ಬನ್ನಿ ಆಗಿನ ಕಾಲದ ವಾಟರ್ ಟ್ಯಾಂಕ್ ಹೆಂಗಿದೆ ನೋಡೋಣ. ವಾಟರ್ ಟ್ಯಾಂಕ್ ಪಕ್ಕನೇ ದೊಡ್ಡ ಗೋಪುರ ಇದೆ. ಇವಾಗ ಇನ್ನೊಂದು ಜಾಗಕ್ಕೆ ಬಂದ್ವಿ, ಎಲ್ಲ ಪಕ್ಕನೇ ಇದೆ. ಇದು ನೋಡಿ, ನೀರು ಸ್ಟೋರ್ ಮಾಡೋ ಜಾಗ ಇದು. ಬಟ್ ಗೇಟ್ ಹಾಕ್ಬಿಟ್ಟಿದಾರ. ಓ ಇಲ್ಲಿ ಈ ಕಡೆ ಇದೆ. ನೀರು ಫುಲ್ ಹಾಳಾಗೋಗಿದೆ. ಬಟ್ ಹೆಂಗಿದೆ ನೋಡಿ ನೋಡೋದಕ್ಕೆ ಮಾತ್ರ. ಇದಕ್ಕೆ ಸ್ಟೆಪ್ ವೆಲ್ ಅಂತ ಹೇಳ್ತಾರೆ. ಸೊ ಈ ಹಸುನ ನೋಡಿದಾಗ ಗಂಗೈ ಚೋಲಮ್ಮಲ್ಲಿ ಒಂದು ನಂದಿ ಇದೆ, ಸೇಮ್ ಅದೇ ಥರ ಇದೆ. ಸೊ ಇದಿಷ್ಟು ಜಾಗಕ್ಕೂ ನಾವು ಯಾವುದಕ್ಕೂ ದುಡ್ಡು ಕೊಟ್ಟಿಲ್ಲ, ಎಲ್ಲೂ ಎಂಟ್ರಿ ಫೀ ಅಂತ ಏನಿಲ್ಲ. ಸೊ ಎಲ್ಲನೂ ಪಕ್ಕನೇ ಇದೆ. ನೀವು ಬೈಕ್ ರೈಡಿಗೆ ಬರಬೇಕಾದ್ರೆ ಇದಿಷ್ಟು ಜಾಗನೂ ನೋಡ್ಕೊಂಬರ್ಬೋದು. ಸೊ ಪೆನುಕೊಂಡದಲ್ಲಿ ಇನ್ನೊಂದು ಕುಂಭಕರ್ಣ ಥೀಮ್ ಪಾರ್ಕ್ ಅಂತ ಇದೆ. ಸೊ ನೋಡಿ, ಕುಂಭಕರ್ಣನ ಹೊಟ್ಟೆ ಒಳಗಡೆ ಹೋಗ್ಬೋದು. ಬಟ್ ಇದು ಒಳಗಡೆ ಏನೂ ಇಲ್ಲ ಅನಿಸುತ್ತೆ, ಫುಲ್ ಖಾಲಿ ಹೊಡೆದು ಬಿಡ್ತಾರೆ. ನೋಡಿ ಏನೂ ಇಲ್ಲ ಇಲ್ಲಿ. ಕುಂಭಕರ್ಣನ ಹೊಟ್ಟೆ ನೋಡಿ ಖಾಲಿ ಇದೆ. ಸೊ ಇವಾಗ ನಮ್ಮದು ಲಂಚ್ ಕೂಡ ಆಯಿತು. ನಾವು ತಿಂದಿದ್ದು ಸಮರ ವೆಜ್ ಅಲ್ಲಿ. ಸೊ ಎಷ್ಟೊಂದು ಜಾಗ ನೋಡಿದ್ವಿ ಪೆನುಕೊಂಡದಲ್ಲಿ. ಜಸ್ಟ್ ಅದೊಂದು ಕವರ್ ರೋಡ್ ಅಷ್ಟೇ ಅಲ್ಲ, ಅದು ಸನ್ರೈಸ್ ಸ್ಪಾಟ್ ಅದೊಂದೇ ಅಲ್ಲ, ಅಲ್ಲಿ ಗಗನ್ ಮಹಲ್ ಮತ್ತು ಎಷ್ಟೊಂದು ಜಾಗಗಳು ನೋಡಿದ್ದೀವಿ. ಸೊ ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.